ನಮಸ್ಕಾರ ವೀಕ್ಷಕರೇ, ಮೈಸೂರು ಪಾಕ್ ಸ್ವೀಟ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕರ್ನಾಟಕ ಸ್ಟೇಟಲ್ಲಿ ಮೈಸೂರು ಪಾಕ್ಗೆ ಕಿಂಗ್ ಆಫ್ ಸ್ವೀಟ್ಸ್ ಅಂತಲೇ ಟೈಟಲ್ ಇದೆ. ಈ ಮೈಸೂರು ಪಾಕ್ನ ಫಸ್ಟ್ ಮಾಡಿದ್ಯಾರು, ಈ ಸ್ವೀಟ್ಗೆ ಮೈಸೂರು ಪಾಕ್ ಅಂತ ನೇಮ್ ಬಂದಿದ್ದು ಹೇಗೆ ಅಂತ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮೈಸೂರು ಪಾಕ್ ಸ್ವೀಟ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದ್ದು ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ರೂಲಿಂಗ್ ಟೈಮಲ್ಲಿ, ಅಂದರೆ 1935 ಒಂದಿನ ಮಹಾರಾಜರ ಊಟಕ್ಕೆ ಯಾವ ಸ್ವೀಟ್ಸ್ ಮಾಡೋದು ಅಂತ ಮೈಸೂರು ಅಂಬಾವಿಲಾಸ್ ಪ್ಯಾಲೇಸ್ ಮೇನ್ ಶೆಫ್ ಆಗಿದ್ದ ಕಾಕಾಸುರ ಮಾದಪ್ಪ ಥಿಂಕ್ ಮಾಡ್ತಿರ್ತಾರೆ. ಗ್ರಾಮ್ ಫ್ಲೋರ್, ಶುಗರ್, ಗೀ ಹಾಕಿ ಏನೋ ಒಂದು ವೆರೈಟಿ ಟ್ರೈ ಮಾಡೋಣ ಅಂತ ಐಡಿಯಾ ಬರುತ್ತೆ. ಕಾಕಾಸುರ ಮಾದಪ್ಪ ಮಾಡಿರೋ ಈ ಸ್ವೀಟ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಖತ್ ಇಷ್ಟ ಆಗುತ್ತೆ. ಈ ಸ್ವೀಟ್ ನೇಮ್ ಏನು ಅಂತ ರಾಜ ಕೇಳ್ತಾರೆ. ರಾಜರಿಗೆ ಸ್ವೀಟ್ ಇಷ್ಟ ಆಗಿದೆಯೋ ಇಲ್ವಾ ಅಂತ ಟೆನ್ಷನ್ ಆಗಿದ್ದ ಕಾಕಾಸುರ ಮಾದಪ್ಪ ಗಾಬರಿಯಿಂದ ಮೈಸೂರು ಪಾಕ ಅಂತ ಹೇಳ್ಬಿಡ್ತಾರೆ. ಮೈಸೂರು ಅಂದರೆ ಸಾಮ್ರಾಜ್ಯದ ನೇಮ್ ಆಗಿರುತ್ತೆ, ಪಾಕ ಅಂದರೆ ಸ್ವೀಟ್ ಅಂತ. ಬಟ್ ಜನ ಮೈಸೂರು ಪಾಕ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಇಂಟ್ರೊಡ್ಯೂಸ್ ಆಗಿರೋ ಮೈಸೂರು ಪಾಕ ಇವತ್ತು ಒನ್ ಆಫ್ ದ ವರ್ಲ್ಡ್ ಫೇಮಸ್ ಸ್ವೀಟ್ ಲಿಸ್ಟ್ಗೆ ಸೇರ್ಕೊಂಡಿದೆ. ಮೈಸೂರು ಪಾಕ್ ಅಂತಲೇ ಫೇಮಸ್ ಆಗಿರೋ ಮೈಸೂರು ಪಾಕ ಈ ವರ್ಷ ಅಂದರೆ 2025 ಮೇ ಮಂತಲ್ಲಿ ಮೈಸೂರು ಶ್ರೀ ಅಂತ ರೀನೇಮ್ ಮಾಡ್ತಾರೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.